ಬಂದಿದ್ದರೆ ಮುಂದೆ ಬಂದು ಕೊಲ್ಲು ಕೃಷ್ಣ. ನಿನ್ನ ಉಪದೇಶವನ್ನು ಕೇಳಲು ನಾನು ಅರ್ಜುನವಲ್ಲ. ಕುರುಕ್ಷೇತ್ರದ ಆ 18 ದಿನಗಳಲ್ಲಿ ಮಾಡಿದ ಪಾಪಗಳಲ್ಲಿ ನೀನು ಮಾಡಿದ ಪಾಪವು ಅಕ್ಷಮ್ಯ. ದ್ರೋಣಾಚಾರ್ಯರ ಮಗನಾದ ನೀನು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯಲು ಹೇಗೆ ಸಾಧ್ಯ? ನನ್ನ ತಂದೆಯ ಹೆಸರನ್ನು ಎತ್ತಿ ಮಾತಾಡುವ ಅಧಿಕಾರ ನಿನಗಿಲ್ಲ ಕೃಷ್ಣ. ನೀನು ಬಯಸಿದರೆ ಅವರ ಸಾವನ್ನು ನಿಲ್ಲಿಸಬಹುದಿತ್ತು. ಅಶ್ವತ್ಥಾಮ, ದೇವರಾಗಲಿ ಅಥವಾ ದ್ರೋಣರಾಗಲಿ ಯಾರೂ ಕರ್ಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ಗರ್ಭದಲ್ಲಿರುವ ಮಗುವಿನ ಮೇಲೆ ಬಾಣವನ್ನು ಪ್ರಯೋಗಿಸಿದ್ದೀಯ. ನೀನು ನಿನ್ನ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನು ಎದುರಿಸಲೇಬೇಕು. ಸರಿ, ಹಾಗಾದರೆ ನನ್ನ ಶಿಕ್ಷಿಸಲು ನಿನ್ನ ಸುದರ್ಶನ ಚಕ್ರವನ್ನು ಹಾರಿಸಿ ಕೊಲ್ಲು. ಸಾವು ನಿನಗೆ ಶಿಕ್ಷೆಯಲ್ಲ ಅಶ್ವತ್ಥಾಮ, ಅದು ನಿನ್ನ ಮುಕ್ತಿ. ಕಾಲ ಕಳೆದಂತೆ ಎಲ್ಲ ಪಾಂಡವರು ಸತ್ತು ಹೋಗುತ್ತಾರೆ. ನನ್ನ ದೇಹ ನಾಶವಾಗುತ್ತದೆ. ಈ ಯುಗವು ಅಂತ್ಯಗೊಳ್ಳುತ್ತದೆ. ಆದರೆ ನೀನು ಸಾಯುವುದಿಲ್ಲ. ನೀನು ಸಾಯುವುದೂ ಇಲ್ಲ, ಶಾಂತಿಯಿಂದ ಬದುಕುವುದೂ ಇಲ್ಲ. ನಿನ್ನ ಗಾಯಗಳು 1000 ವರ್ಷಗಳ ಕಾಲ ಗುಣವಾಗುವುದಿಲ್ಲ. ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲ ಪಾಪಗಳನ್ನು ನೋಡುವ ಮೂಲಕ ನೀನು ಒಬ್ಬನೇ ಅನುಭವಿಸಬೇಕಾಗುತ್ತದೆ. ಇದೇ ನಾನು ನಿನಗೆ ನೀಡುವ ಶಾಪ. ಹಾಗಾದರೆ ನನಗೆ ಯಾವುದೇ ಆದಂತಹ ಪ್ರಾಯಶ್ಚಿತ್ತವಿಲ್ಲವೇ? ನೀನು ಈಗ ನನ್ನನ್ನು ಕೊಲ್ಲಲು ಬಯಸಿದ್ದೀಯ. ಆದರೆ ಒಂದು ದಿನ ನೀನು ನನ್ನನ್ನು ಉಳಿಸಲೇಬೇಕಾದ ಸಂದರ್ಭ ಬರುತ್ತದೆ. ಕಲಿಯುಗ ಸಂಭವಿಸಲು ಪ್ರಾರಂಭವಾಗಲಿದೆ. ಕಲಿಯ ಸಮಯ ಬರುತ್ತಿದೆ. ಅಧರ್ಮ ಹೆಚ್ಚಾದಾಗ ಮತ್ತು ಕತ್ತಲು ಜಗತ್ತನ್ನು ಆವರಿಸಿಕೊಂಡಾಗ ನಾನು ಮತ್ತೆ ಅವತಾರವನ್ನು ತಾಳಲೇಬೇಕಾಗುವಂತಹ ಸಂದರ್ಭ ಬರುತ್ತದೆ. ಕಲಿ ಬಹಳ ಶಕ್ತಿಶಾಲಿಯಾಗಿರುತ್ತಾನೆ. ಹಾಗಾಗಿ ನೀನು ನನ್ನ ಜನ್ಮವನ್ನು ಗರ್ಭದಿಂದಲೇ ರಕ್ಷಿಸಬೇಕಾಗುತ್ತದೆ. ಸೂರ್ಯ ಅಸ್ಥಿಗತವಾದಾಗ, ಉಸಿರಾಡುವ ವಾಯು ವಿಷಭರಿತವಾದಾಗ ಹಾಗೂ ಗಂಗೆ ತನ್ನ ಕೊನೆಯ ಹನಿಯನ್ನು ಕಳೆದುಕೊಂಡು ವಿಕೃತ ಮರುಭೂಮಿಯಾದಾಗ, ಈ ಮಣಿ ನಿನ್ನ ಬಳಿ ಹಿಂತಿರುಗಿದಾಗ ಸಮಯ ಬಂದಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಅಲ್ಲಿಯವರೆಗೆ